ಬೆಂಗಳೂರು ನಗರಕ್ಕೆ ನೀರಿನ ಸಮಸ್ಯೆ ಇಲ್ಲ ಅಂದಿದ್ದ ಜಲಮಂಡಳಿ ಅಧ್ಯಕ್ಷರು ಈ ಸುದ್ದಿಯನ್ನು ನೋಡಲೇಬೇಕು. ಬೇಸಿಗೆ ಹೊತ್ತಲ್ಲೇ ಹನಿ ಹನಿ ನೀರಿಗಾಗಿ ಜನರು ಪರದಾಡ್ತಾ ಇದ್ದಾರೆ. ಅದು ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ. ಇದರ ಜೊತೆಗೆ ವಾಸನೆ ಹಾಗೂ ಬಣ್ಣ ಮಿಶ್ರಿತ ನೀರಿನಿಂದ ಜನ ಅನಾರೋಗ್ಯಕ್ಕೆ ಒಳಗಾಗ್ತಾ ಇದ್ದಾರೆ. ಎಲ್ಲಿ ಅಂತ ನೀವೇ ನೋಡಿ. ಜಲಮಂಡಳಿ ಅಧ್ಯಕ್ಷರೇ ತಪ್ಪದೆ ಈ ಸುದ್ದಿ ನೋಡಿ. ಜಲಮಂಡಳಿಯೇ ಕೃತಕ ನೀರಿನ ಬರ ಸೃಷ್ಟಿಸಿದ್ದ ಕುಡಿಯೋಕೆ ಬಳಸೋಕೆ ವಾಸನೆ ನೀರು. ರಾಜಧಾನಿಯಲ್ಲಿ ಬೇಸಿಗೆ ಹೊತ್ತಲ್ಲೇ ಅಲ್ಲಲ್ಲಿ ಜಲಕಂಟಕದ ಬಗ್ಗೆ ಪಬ್ಲಿಕ್ ಟಿವಿ ವಿಸ್ತೃತ ವರದಿ ಪ್ರಸಾರ ಮಾಡುತ್ತಲೇ ಇದೆ. ನಮ್ಮ ಜಲಮಂಡಳಿ ಅಧ್ಯಕ್ಷರಂತೂ ಈ ಬಾರಿ ನೀರಿನ ಸಮಸ್ಯೆ ಇಲ್ಲ ಅಂತ ಹೇಳಿದ್ದು. ಆದರೆ ಪರಿಸ್ಥಿತಿ ಮಾತ್ರ ಭಿನ್ನವಾಗಿದೆ. ಹನಿ ಹನಿ ನೀರಿಗೂ ಜೆಸಿ ರಸ್ತೆ ಸುತ್ತಮುತ್ತಲಿನ ಏರಿಯಾ ಜನ ಪರದಾಡುತ್ತಿದ್ದಾರೆ. BWSSB ಚೇರ್ಮನ್ ಅವರು ಹೇಳ್ತಾರೆ, ಎಲ್ಲೂ ಕೂಡ ನೀರಿನ ಸಮಸ್ಯೆ ಇಲ್ಲ, ಈ ಬೇಸಿಗೆಯಲ್ಲಿ ಎಲ್ಲೂ ಕೂಡ ನೀರಿನ ಸಮಸ್ಯೆ ಆಗಲ್ಲ ಅಂತ. ಆದರೆ ಕಳೆದ 2 ತಿಂಗಳಿನಿಂದಲೂ ಕೂಡ ಇಲ್ಲಿನ ಜನ ಕುಡಿಯೋ ನೀರಿಲ್ಲದೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗಮನಿಸ್ಬೋದು, ಇದು ವಿನೋಬಾ ನಗರ ಅಂತ, ಜೆಸಿ ನಗರ, ಈ ಸುತ್ತಮುತ್ತ ಏನು ಏರಿಯಾಗಳಿದ್ದಾವೆ, ಇಲ್ಲೆಲ್ಲವೂ ಕೂಡ ಇದೇ ಥರದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನೊಂದು ಗಮನಿಸಬಹುದು, ಏನು ನೀರು ಬರುತ್ತೆ, ಯಾವಾಗಲೂ ನೀರು ಬಂದಂಥ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಕೊಳಕು ನೀರು ಬರುತ್ತೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ಇದು ಏನು ಈ ನಲ್ಲಿಲಿ ಬಂದಂಥ ನೀರನ್ನು ಹಿಡಿದಿರುವಂಥದ್ದು. ಈ ಪ್ರಾರಂಭದಲ್ಲಿ ಸುಮಾರು ಒಂದು 1/4 ಗಂಟೆ 20 ನಿಮಿಷ ಸಂಪೂರ್ಣವಾಗಿ ಈ ರೀತಿಯಾಗಿ ಕೊಳಚೆ ನೀರು ಬರುತ್ತೆ. ಈ ಕೊಳಚೆ ನೀರನ್ನು ಹೇಗೆ ನಾವು ಬಳಸೋದು ಅಂತ, ನಂತರದ ನೀರನ್ನು ಹಿಡಿದ್ರೂ ಕೂಡ ಅದು ವಾಸನೆ ಬರ್ತಾ ಇರುತ್ತೆ, ಅದು ಬಳಸೋದಕ್ಕೂ ಕೂಡ ಆಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತುಂಬ ಕಷ್ಟಪಡ್ತಾ ಇದ್ದೀವಿ ಅನ್ನುವಂಥ ಆಕ್ರೋಶವನ್ನು ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ತುಂಬ ಒಂದು ರೀತಿ ದಯನೀಯ ಪರಿಸ್ಥಿತಿಯನ್ನು ಇವರೆಲ್ಲರೂ ಕೂಡ ಎದುರಿಸ್ತಾ ಇದ್ದಾರೆ. ಇಲ್ಲಿನ ಜನ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಯಾವಾಗಿಂದ ಸಮಸ್ಯೆ ಆಗಿದೆ ನೀರಿನ ಸಮಸ್ಯೆ? 2-3 ತಿಂಗಳು ಆಗಿದೆ ಸರ್, ನೀರು ಬಂದಿಲ್ಲ ಸರ್. ದೇಶ ರೋಡ್ ಎಲ್ಲಿ ಹಿಡ್ಕೊಂಡ್ ಬರ್ತೀರಿ ನೀರು ಹೋಗಿ ನೀವು? ಒಂದು ಕಿಲೋಮೀಟರ್ 1.5 ಹೋಗಿದ್ದಾರೆ. ಈ ಬಾಟ್ಲು ಯಾವಾಗ ಹಿಡ್ಕೊಂಡಿರೋದು ನೀರು? ಅದು ಇವಾಗ ಅದೆಷ್ಟು ಬಂದಿದೆ, ಅಲ್ಲ ಐತ್ರಿ, ಈಗ ಹಿಡಿದಿರೋದು ಅದು ಇದೆ. ಏನು ಅಂದರೆ ವಾಸನೆ ಬರುತ್ತೆ, ಕೊಳಕು ಆಗಿದೆ. ಯಾಕೆಂದರೆ ಸಂಪೂರ್ಣ ವಾಸನೆ ಬರುತ್ತೆ, ಕೊಳಕು ನೀರನ್ನು ನಾವು ಬಳಸೋದಾದ್ರೂ ಹೇಗೆ ಅನ್ನೋ ಥರದ ಬೇಸರವನ್ನು ಇವರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಹೌದು, ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಜೆಸಿ ನಗರ ಸುತ್ತಮುತ್ತಲ ಏರಿಯಾಗಳಿಗೆ ಜಲಮಂಡಳಿ ಮನೆಗೆ ನಲ್ಲಿ ಕನೆಕ್ಷನ್ ಏನೋ ಕೊಟ್ಟಿದೆ. ಆದರೆ ಇರೋ ನಲ್ಲಿಗಳಿಗೆ ಕಳೆದ 3 ತಿಂಗಳಿಂದ ಸರಿಯಾಗಿ ನೀರು ಬಾರದಿರೋದು ಜನರ ನಿದ್ದೆಗೆಡಿಸಿದೆ. ಇತ್ತ ಬರೋ ಅಲ್ಪ ಸ್ವಲ್ಪ ನೀರು ಕೂಡ ಕಲುಷಿತವಾಗಿದ್ದು, ಕೊಳಚೆ ನೀರು ಮಿಕ್ಸ್ ಆಗ್ತಿರೋದು ಜನರನ್ನ ಅನಾರೋಗ್ಯ ಪೀಡಿತರನ್ನಾಗಿಸಿದೆ. ಸದ್ಯ ಈ ಏರಿಯಾಗಳಲ್ಲಿ 100 ಕುಟುಂಬಗಳು ವಾಸ ಮಾಡ್ತಿದ್ದು, ನೀರಿಲ್ಲದೆ ಇರೋದ್ರಿಂದ ಅಕ್ಕಪಕ್ಕದ ಏರಿಯಾಗಳು ಮಸೀದಿಯ ಬೋರ್ವೆಲ್ನಿಂದ ನೀರು ಪಡೆಯೋ ಸ್ಥಿತಿ ನಿರ್ಮಾಣವಾಗಿದೆ. ಇತ್ತ ಜೆಸಿ ರಸ್ತೆಯಲ್ಲಿ ವೈಟ್ ಟಾಪಿಂಗ್ ಕೆಲಸ ನಡೀತಿರೋದ್ರಿಂದ ನೀರು ಸಪ್ಲೈ ಪೈಪ್ ಒಡೆದು ಚರಂಡಿ ನೀರು ಬರ್ತಿರೋದು ನಿವಾಸಿಗಳಿಗೆ ಸಂಕಷ್ಟ ತಂದಿಟ್ಟಿದೆ. ನೀರೇ ಬರಲ್ಲ. ನೀರು ಬಂದು 3 ಮಂತ್ಸ್ ಆಯ್ತು. ಈ ಕಡೆ ನಾವು ಬೋರ್ವೆಲ್ ನೀರೇ ಯೂಸ್ ಮಾಡ್ತೀವಿ. ಕುಡಿಯಕ್ಕೆ ಕಾಯಿನ್ ನೀರು ತರ್ತೀವಿ. ಹುಷಾರಿಲ್ದಿರ ಆಗುತ್ತೆ. ಪ್ರೆಗ್ನೆಂಟ್ ಲೇಡಿ ಇದ್ದಾರೆ, ಮಕ್ಕಳಿದ್ದಾರೆ, ಹುಷಾರಿಲ್ದಿರ ಆಗುತ್ತೆ. ಅದೇ ಸ್ಟಾರ್ಟಿಂಗ್ ಅಲ್ವಾ, ಹಂಗೆ ಇದೆ. ಒಟ್ಟಿನಲ್ಲಿ ಒಂದೆಡೆ ಅರೆಬರೆ ರಸ್ತೆ ಕಾಮಗಾರಿ ಮಾಡ್ತಿರೋ ಪಾಲಿಕೆ ಇದೀಗ ಪೈಪ್ಲೈನ್ ಒಡೆದು ಹಾಕಿರೋದು ಕುಡಿಯೋ ನೀರಿಗೆ ಕೊಳಚೆ ನೀರು ಸೇರುವಂತೆ ಮಾಡಿದೆ. ಇತ್ತ ನೀರಿನ ಪೂರೈಕೆ ಸರಿಯಾಗಿ ಆಗದೇ ಇದ್ರೂ ಜಲಮಂಡಳಿ ಇತ್ತ ಗಮನ ಹರಿಸದೆ ಸೈಲೆಂಟ್ ಆಗಿದೆ. ಮಾದೇಶ್, ಆನೇಕಲ್, ಪಬ್ಲಿಕ್ ಟಿವಿ.